ಈ ಮುಂಜಾನೆಯ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವಾಕ್ಯ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಚಿಂತೆಯನ್ನು ಪ್ರಾರ್ಥನೆಯಾಗಿ ಬದಲಿಸಿ. ಚಿಂತೆಯ ವ್ಯರ್ಥ ಪ್ರಯತ್ನ. ಪ್ರಿಯ ದೇವಜನರೇ, ಇಂದು ನಮ್ಮ ಜೀವನದಲ್ಲಿ ಚಿಂತೆ ಎನ್ನುವಂಥದ್ದು ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿಬಿಟ್ಟಿದೆ. ಆರೋಗ್ಯದ ಚಿಂತೆ, ಮಕ್ಕಳ ಭವಿಷ್ಯದ ಚಿಂತೆ, ಆರ್ಥಿಕ ಮುಗ್ಗಟ್ಟಿನ ಒಂದು ಚಿಂತೆ, ಹೀಗೆ ಪಟ್ಟಿ ಮಾಡ್ತಾ ಹೋಗ್ತಾ ಇದ್ರೆ ಬೆಳೆಯುತ್ತಲೇ ಹೋಗ್ತದೆ. ಆದರೆ ಒಂದು ಸತ್ಯವನ್ನ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಚಿಂತೆ ಮಾಡುವುದರಿಂದ ನಮ್ಮ ನಾಳೆಯ ಸಮಸ್ಯೆಗಳು 1 ಇಂಚು ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಅದು ನಮ್ಮ ಇಂದಿನ ನೆಮ್ಮದಿಯನ್ನ ಮತ್ತು ಶಕ್ತಿಯನ್ನ ಹೀರಿಬಿಡುತ್ತದೆ. ಒಬ್ಬ ದೈವ ಭಕ್ತ ಹೇಳಿದಂತೆ, ಚಿಂತೆ ಮಾಡುವುದು ಒಂದು ತೂಗು ಕುರ್ಚಿಯ ಮೇಲೆ ಕುಳಿತಂತೆ, ಅಂದ್ರೆ ಒಂದು ರಾಕಿಂಗ್ ಚೇರ್ ಮೇಲೆ ಕುಳಿತಂತೆ. ಅದು ನಿಮ್ಮನ್ನ ಅಲುಗಾಡಿಸ್ತಾ ಇರ್ತದೆ, ಆದರೆ ಎಲ್ಲಿಗೂ ಕೊಂಡೊಯ್ಯುವುದಿಲ್ಲ. ಚಿಂತೆ ಮತ್ತು ಪ್ರಾರ್ಥನೆ 2 ದಾರಿಗಳು. ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿದ್ದಾಗ ಈ ಮಾತುಗಳನ್ನು ಬರೆಯುತ್ತಾನೆ. ಯಾವುದಕ್ಕೂ ಚಿಂತೆ ಮಾಡಬೇಡಿರಿ. ನಾವು ಚಿಂತೆ ಮಾಡುವಾಗ ನಮ್ಮ ಸಮಸ್ಯೆಗಳು ನಮಗಿಂತ ಮತ್ತು ದೇವರಿಗಿಂತ ದೊಡ್ಡವು ಎಂಬುದಾಗಿ ನಾವು ಭಾವಿಸ್ತೇವೆ. ನೆನಪಿಡಬೇಕು, ಚಿಂತೆ ಮತ್ತು ಪ್ರಾರ್ಥನೆ ಎಂಬ 2 ಸಂಗತಿಗಳು ಒಂದೇ ಮನಸ್ಸಿನಲ್ಲಿ ಏಕಕಾಲದಲ್ಲಿ ಇರಲು ಸಾಧ್ಯವೇ ಇಲ್ಲ. ಚಿಂತೆ ಮಾಡುವಾಗ ನಾವು ನಮಗೆ ನಾವೇ ಮಾತಾಡಿಕೊಳ್ತೇವೆ ಮತ್ತು ಭಯ ಪಡ್ತೇವೆ. ಆದರೆ ಪ್ರಾರ್ಥನೆ ಮಾಡುವಾಗ ನಾವು ದೇವರೊಂದಿಗೆ ಮಾತನಾಡ್ತೇವೆ ಮತ್ತು ಭರವಸೆ ಹೊಂದುತ್ತೇವೆ. ನೀವು ಯಾವುದರ ಬಗ್ಗೆ ಅತಿಯಾಗಿ ಚಿಂತಿಸುತ್ತಿದ್ದೀರೋ ಅದನ್ನೇ ಒಂದು ಪ್ರಾರ್ಥನೆಯ ವಿಷಯವಾಗಿ ಮಾರ್ಪಡಿಸ್ರಿ. ನಿಮ್ಮ ಭಾರವನ್ನು ನೀವು ಹೊರುವ ಬದಲು ಅದನ್ನು ಹೊರುವ ಶಕ್ತಿ ಇರುವ ದೇವರಿಗೆ ಒಪ್ಪಿಸಿಕೊಡ್ರಿ. ಕೃತಜ್ಞತೆಯ ರಹಸ್ಯ. ಪೌಲನು ಕೇವಲ ಪ್ರಾರ್ಥಿಸಿ ಎಂಬುದಾಗಿ ಹೇಳಲಿಲ್ಲ, ಬದಲಿಗೆ ಸ್ತೋತ್ರ ಸಹಿತವಾಗಿ ಅಥವಾ ಕೃತಜ್ಞತೆಯಿಂದ ಬೇಡಿಕೆಗಳನ್ನು ತಿಳಿಸಿರಿ ಎಂಬುದಾಗಿ ಹೇಳಿದ್ದಾನೆ. ಇದು ಬಹಳ ಮುಖ್ಯ. ನಾವು ಕಷ್ಟದಲ್ಲಿದ್ದಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಿದಾಗ ನಮ್ಮ ದೃಷ್ಟಿಕೋನ ಬದಲಾಗ್ತದೆ. ನಾವು ಕೃತಜ್ಞತೆಯಿಂದ ಪ್ರಾರ್ಥಿಸಿದಾಗ ತಕ್ಷಣವೇ ನಮ್ಮ ಕಷ್ಟಗಳು ಮಾಯವಾಗದಿರಬಹುದು, ಆದರೆ ನಮ್ಮ ಹೃದಯದ ಸ್ಥಿತಿ ಬದಲಾಗ್ತದೆ. ಸಮಸ್ಯೆಗಳ ನಡುವೆಯೂ ನಿಲ್ಲಬಲ್ಲ ದೈವಿಕ ಶಾಂತಿ ನಮ್ಮನ್ನ ಆವರಿಸ್ತದೆ. ನಿಮ್ಮ ಪರಿಸ್ಥಿತಿ ನಿಮ್ಮ ಹತೋಟಿಯಲ್ಲಿ ಇಲ್ಲದಿರಬಹುದು, ಆದರೆ ನಿಮ್ಮ ಪರಿಸ್ಥಿತಿಯನ್ನು ಹತೋಟಿಯಲ್ಲಿಟ್ಟಿರುವ ದೇವರು ನಿಮ್ಮ ಜೊತೆ ಇದ್ದಾನೆ. ಈ ಒಂದು ಅರಿವು ನಿಮ್ಮ ಚಿಂತೆಯನ್ನ ಓಡಿಸುವಂತದ್ದಾಗಿದೆ. ದೇವರ ಶಾಂತಿಯ ವಾಗ್ದಾನ. ನೀವು ನಿಮ್ಮ ಚಿಂತೆಯನ್ನ ಪ್ರಾರ್ಥನೆಯಾಗಿ ಬದಲಿಸಿದಾಗ ಏನು ಸಂಭವಿಸುತ್ತದೆ? 7ನೇ ವಚನ ನಾವು ಹೇಳುವಂತೆ, ಎಲ್ಲಾ ಗ್ರಹಿಕೆಯನ್ನ ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನ ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಈ ಶಾಂತಿ ಲೋಕವು ಕೊಡುವಂಥದ್ದಲ್ಲ, ಇದು ಬಿರುಗಾಳಿಯ ಮಧ್ಯದಲ್ಲಿಯೂ ನಮ್ಮನ್ನ ನೆಮ್ಮದಿಯಿಂದ ಇರಿಸುವ ಅದ್ಭುತವಾದಂಥ ಒಂದು ಶಾಂತಿ. ಇಂದು ನಿಮ್ಮನ್ನ ಕಾಡುತ್ತಿರುವ ಆ ವಿಷಯ ಯಾವುದು? ಅದಕ್ಕೆ ಚಿಂತೆಯ ಆಹಾರ ನೀಡಬೇಡ್ರಿ, ಬದಲಾಗಿ ಪ್ರಾರ್ಥನೆಯ ರೆಕ್ಕೆಗಳನ್ನು ನೀಡಿ ದೇವರಿಗೆ ಒಪ್ಪಿಸಿರಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.